ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಯಾರು ಏನು ಮಾಡಲು ಏನು ಆಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 1 ಅರಸು 18ನೇ ಅಧ್ಯಾಯ 33ರಿಂದ 1 ಅರಸು 18ನೇ ಅಧ್ಯಾಯ 33ರಿಂದ. ನಮಗೆ ಸ್ತೋತ್ರವಾಗಲಿ. ನಿನ್ನೆ ನಾವು ತಿಳ್ಕೊಂಡಿದ್ದೇವೆ, ಸತ್ಯ ದೇವರು ವಿಗ್ರಹ ಅಂದರೆ ಬಾಳನೋ ಅಥವಾ ಯೆಹೋವನೋ ಎಂಬುದಾಗಿ. ದೇವರ ನಮಗೆ ಸ್ತೋತ್ರ. ಹಾಗೆ ಎಲಿಯನು ಏನು ಮಾಡ್ದ, ಅರಸ ಅಹಾಬನ ಅವರ ಕಡೆಯವರು ಎಲ್ಲ ಕಟ್ಟಿಗೆಯನ್ನು ಮುರಿದು ಎತ್ತನ್ನು ಇಟ್ಟು ಕೊಯ್ದು ಯಜ್ಞಕ್ಕಾಗಿ ಕೂಗಿಕೊಂಡ್ರು. ಏನು ಮಾಡಿದ್ರು ಉತ್ತರ ಕೊಡಲಿಲ್ಲ. ಕಿರ್ಚಾಡಿದ್ರು, ಉತ್ತರ ಕೊಡಲಿಲ್ಲ. ಕಡೆಗೆ ಎಲಿಯನು ಏನು ಮಾಡ್ದ, ಅವರನ್ನೇ ಕರೆದು ಕಟ್ಟಿಗೆಯಲ್ಲಿ ಯಜ್ಞವನ್ನು ಅರ್ಪಿಸುವ ಜಾಗದಲ್ಲಿ ಸುತ್ತು ನೀರನ್ನು, ಕಾಳುವಿನ ತೋಡಿಸಿ ನೀರನ್ನು ಬರಮಾಡಿದನು ಆ ಸ್ಥಳಕ್ಕೆ ಎಂಬುದಾಗಿ. ಕಟ್ಟಿಗೆ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ಅಲ್ಲಿ ಕಾಲುವೆಯನ್ನು ಬರಮಾಡಿದನು, ಯಜ್ಞವೇದಿಯನ್ನು ಕಟ್ಟಿಸಿ ಅಂತ ನೋಡೋಣ ಮುಂದೆ. 33. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ನೋಡಿ, ಯಜ್ಞ ವೇದಿಯನ್ನು ಕಟ್ಟಿಸಿದ, ಸುತ್ತು ಕಾಲುವೆಯನ್ನು ತೋಡಿಸಿದ, ನೀರು ಬರಮಾಡ್ದ. ಆಮೇಲೆ ಎಲಿಯ ಏನು ಮಾಡ್ದ, ಕಟ್ಟಿಗೆನ ಜೋಡಿಸಿ ಅದರ ಮೇಲೆ ಹೋರಿಯನ್ನು ಇಟ್ಟು ತುಂಡು ಮಾಡಿ ಆ ಕಟ್ಟಿಗೆಯ ಮೇಲೆ ಅಂದರೆ ಸೌದೆಯ ಮೇಲೆ ಇಟ್ಟ. ಯಾರು? ಎಲಿಯ. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. 4 ಕೊಡ ನೀರು ಅಂದರೆ 4 ಬಿಂದಿಗೆ ನೀರನ್ನು ತಂದು ಈ ಯಜ್ಞದ ಮೇಲೆ ಹುಯ್ಯಿರಿ ಅಂತೇಳಿ ಆಜ್ಞಾಪಿಸಿದ. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ಅವರು ತೆಗೆದುಕೊಂಡು ಬಂದು ಹಾಕಿದ್ರು. ಮತ್ತೊಂದು ಸಲ ತಿರುಗಿ ಅವರು ತಗೊಂಡು ಬಂದರು. 2ನೇ ಸಲ. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ಹಾಗೆ 3 ಸಲ 4 ಕೊಡ ನೀರನ್ನು ತಂದು ಅಲ್ಲಿಗೆ ಸುರಿಸಿದರು ಆ ಯಜ್ಞವೇದಿಯ ಮೇಲೆ. ಆಗ 3 ಸಲ ಅಂದರೆ 4 3 12 ಕೊಡ ಅಂದರೆ ಇಸ್ರೇಲರ ಕುಲ, ಯಾಕೋಬನ 12 ಮಕ್ಕಳು, ಇಸ್ರೇಲ್ ಸಂತಾನ. ಒಂದೊಂದು ಕುಲಕ್ಕೆ ಒಂದೊಂದು ಕೊಡ, 12 ಕುಲಕ್ಕೆ 12 ಕೊಡ ನೀರು ಅಲ್ಲಿ ಸುರಿದ ಹಾಗೆ ಆಯಿತು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಮೇಲೆ 35ನೇ ವಚನ. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವರು ಕಾಲುವೆಯನ್ನು ನೀರಿನಿಂದ ತುಂಬಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಏನಾಯಿತು, ನೀರಲ್ಲಿ ಹರಿಯಿತು. ಕಾಲುವೆಯನ್ನು ಮೊದಲು ತೋಡಿಸಿದ್ದ. ಆ ಕಾಲುವೆಯಲ್ಲಿ ಫುಲ್ಲು ನೀರು ತುಂಬಿ ಹೋಯಿತು ಯಜ್ಞವೇದಿಯ ಸುತ್ತ. ಆಗ ಯಜ್ಞವೇದಿ ನೀರಿನ ಮಧ್ಯದಲ್ಲಿತ್ತು ಅಂತ ಇದರ ಅರ್ಥ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ಇವತ್ತು ಕೂಡ ಪರಲೋಕದಲ್ಲಿ ಜಲರಾಶಿಯ ಮೇಲೆ ವಾಸ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೀರ್ತನೆಯಲ್ಲಿ ದಾವೀದರಸರು ಕೂಡ ಅಲ್ಲಿ ಬಹಳ ಸಲ ಇದನ್ನು ಹೇಳಿದ್ದಾರೆ. ಆ ಪರಲೋಕ ಅಂದರೆ ಆಕಾಶದ ಮೇಲೆ ಈಗಲೂ ನೀರಿದೆ. ಆ ನೀರಿನ ಮೇಲೆ ದೇವರು ವಾಸ ಮಾಡ್ತಾ ಇದ್ದಾರೆ ಅಂತ. ಅದುವೇ ನೋಡಿ ಇಲ್ಲಿ ಇವನು ಎಲಿಯನು ಕೂಡ ಮಾಡಿದ್ದು. ಯಜ್ಞ ವೇದಿಯನ್ನು ಕಟ್ಟಿಸಿ ಸುತ್ತು ಕಾಲುವೆಯನ್ನು ಬರಮಾಡಿ ಅಲ್ಲಿನ ಜನರಿಗೆ 4 ಕೊಡ ನೀರು 3 ಸಲ ಅಂದರೆ ಇಸ್ರೇಲರ 12 ಕುಟುಂಬವನ್ನು ಅದು ಸೂಚಿಸ್ತದೆ. ಒಂದೊಂದು ಕುಲಕ್ಕೆ ಒಂದೊಂದು ಕೊಡ ನೀರು. ಅದರ ಮಧ್ಯದಲ್ಲಿ ಆಗ ಕಾಲುವೆ ಸುತ್ತ ಏನಾಯಿತು, ನೀರಾಯಿತು. ಅದರ ಮಧ್ಯದಲ್ಲಿ ಯಜ್ಞವೇದಿ ಇದೆ. ಆಗ ದೇವರು ಇವತ್ತು ನೀರಿನ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂತ ಇದರ ಅರ್ಥವಾಗಿದೆ. ನೀರಿನ ಮಧ್ಯದಲ್ಲಿದ್ದಾನೆ. ಈ ಯಜ್ಞವೇದಿಯು ಕೂಡ ಆಗಲಿ ದೇವರ ಆಶೀರ್ವಾದ ಪರಲೋಕವನ್ನದು ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಯಿತು, ನೀರಿನಿಂದ ತುಂಬಿಸಿದರು. 36ನೇ ವಚನ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ,
ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಯರ ದೇವರಾಗಿರುತ್ತೀ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂದು ಈ ಹೊತ್ತು ತೋರಿಸಿಕೊಡು ಅಂತೇಳಿ, ತೋರಿಸಿಕೊಡು, ಕಿವಿ ಕೊಡು ಅಂತ ಪ್ರಾರ್ಥಿಸಿದ. ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಅಂದರೆ ಅಲ್ಲಿ ಏನಾಯ್ತು, ಅಲ್ಲಿ ಸಂಪೂರ್ಣ ಇಸ್ರಾಯೇಲರ ಒಂದು ಸಂತಾನವನ್ನು ಅಲ್ಲಿ ಸೂಚಿಸಿದ ದೇವರು ನಿನ್ನ ಸಂತಾನವನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ್ರಲ್ವೋ, ಅದನ್ನ ಇಲ್ಲಿ ಎಲಿಯ ಹೇಳ್ತಾ ಇದ್ದಾನೆ. ಆಗ ಅದೇ ರೀತಿ ಏನ್ ಮಾಡಿದವನು ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ಪ್ರಾರ್ಥಿಸಿದ. ಬನ್ನಿ ದೇವರೇ, ಕಿವಿ ಕೊಡು, ನನ್ನ ಮಾತನ್ನು ನೀನು ಕೇಳು, ನಿನ್ನ ಸೇವಕನಾದ ನಾನು ಇದನ್ನೆಲ್ಲ ನಿನ್ನ ಅಪ್ಪನೆ ಮೇರೆಗೆ ಮಾಡಿದ್ದೇನೆ, ನೀನೇ ಮಾಡಿಸಿರೋದು ನನ್ನ ಕೈಯಿಂದ ಅಂತೇಳಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಿದ್ದಾರೆ. ಅರ್ಥ ಏನಪ್ಪ ಅಂದರೆ, ನಾವು ದೇವರೊಂದಿಗೆ ಜೀವಿಸುವಾಗ, ದೇವರು ನಮ್ಮನ್ನು ಆದುಕೊಂಡಿರುವಾಗ ಸಂಪೂರ್ಣವಾಗಿ ಆ ಮಾಡುವ ಏನೇನು ಮಾಡಬೇಕು ಅಂತೇಳಿ ದೇವರೇ ಆ ಕಾರ್ಯವನ್ನು ಮಾಡಿಸುತ್ತಾರೆ. ಅಂದರೆ ದೇವರು ಸರಿಯಾಗಿ ಆದುಕೊಂಡವರ ಮುಖಾಂತರ ಮಾತ್ರ ಎಂಬುದಾಗಿ ಇದರ ಅರ್ಥ. 37, ಯೆಹೋವನೇ ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸೆಂದು ಪ್ರಾರ್ಥಿಸಿದನು. ನೋಡಿ, ಅಲ್ಲಿ ಏನು ಪ್ರಾರ್ಥಿಸ್ತಾನೆ, ಅವರು ಕೂಡ ಇಸ್ರಾಯೇಲರೇ, ಅದರಲ್ಲಿ 2 ಭಾಗ. ಅಬ್ಬನ ಕಡೆಯವರು ವಿಗ್ರಹಾರಾಧನೆಗೆ ಹೋದವರು, ದೇವರೇ ನನ್ನ ಪ್ರಾರ್ಥನೆ ಕಿವಿ ಕೊಡು, ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡಪ್ಪ, ನೀನು ಈ ಜನರ ಮನಸ್ಸನ್ನು ವಿಗ್ರಹಾರಾಧನೆ ಕಡೆಗೆ, ಲೋಕದ ಕಡೆಗೆ, ಸೈತಾನ್ನ ಕಡೆಯಿಂದ ನಿನ್ನ ಕಡೆಗೆ ತಿರುಗಿಸಿಕೋ, ಅದ್ಭುತವನ್ನು ಮಾಡು, ಇವರಿಗೆ ತೋರಿಸಿಕೊಡು ಅಂತೇಳಿ ಪ್ರಾರ್ಥಿಸಿದ. ಹಾಗೆ ಇದರ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ಏನು ಮಾಡಬೇಕು, ದೇವರಿಂದ ಆದುಕೊಂಡವರಾದಂಥ ನಾವುಗಳು ಹಾಗೆ ಒಂದೊಂದು ಅದ್ಭುತ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಇಂಥವರಿಗಾಗಿ ನಾವು ಕೂಡ ದೇವರೇ ಅವರನ್ನು ಬದಲಾಯಿಸಪ್ಪ, ನಿನ್ನ ಕಡೆಗೆ ತಿರುಗಿಸಿಕೋ, ಒಂದು ಅದ್ಭುತ ಕಾರ್ಯವನ್ನು ಮಾಡಿ ಅವರಿಗೆ ತೋರಿಸು ಅಂತೇಳಿ ನಾವು ಕೂಡ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಸರಿ, ಮುಂದೆ 38ನೇ ವಚನ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಳಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ನೋಡಿ, ಎಲಿಯ ಪ್ರಾರ್ಥಿಸಿದ ಅಷ್ಟೊತ್ತಿಗಲ್ಲಿ ಬೆಂಕಿ ಬಂದು ಏನು ಮಾಡ್ತು, ಅಲ್ಲಿ ಮಾಂಸ, ಆಮೇಲೆ ಕಟ್ಟಿಗೆ ಅಂದರೆ ಸೌದೆ, ಕಲ್ಲು, ಮಣ್ಣುಗಳನ್ನು ಎಲ್ಲವನ್ನು ಸುಟ್ಟು ಹಾಕ್ತು, ಕಾಲುವೆಳಿದ್ದ ನೀರನ್ನು ಕೂಡ ದಹಿಸಿಬಿಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರ. ನೀರಿನಲ್ಲಿ ಹೀರಿಬಿಟ್ಟಿತು, ಸಂಪೂರ್ಣ ಯಾವುದಿಲ್ಲ ಎಲ್ಲವನ್ನ ಹೀರಿಬಿಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲಿಯ ಪ್ರಾರ್ಥಿಸಿದ ತಕ್ಷಣ ಬೆಂಕಿ ಬಂದೆಲ್ಲವನ್ನ ಸುಟ್ಟು ಹಾಕಿತು. ದೇವರು ಕಾರ್ಯಗಳನ್ನ ಮಾಡಿದರು. ಹಾಗೆ ಇವತ್ತಲ್ಲಿ ಏನಾಯಿತು, ದೇವರು ಆದುಕೊಂಡವರ ಮುಖಾಂತರ ಕಾರ್ಯವನ್ನ ದೇವರು ಮಾಡಿಯೇ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಮಾಡುವ ಕಾರ್ಯವೆಲ್ಲ ದೇವರ ಕಾರ್ಯವಾಗಿರುತ್ತದೆ. ದೇವರ ಕಾರ್ಯ ಇಲ್ಲದ ಎಲಿಯನು ಪ್ರವಾದಿ ಆಗ್ತಿರಲಿಲ್ಲ. ಇಲ್ಲಿ ಈ ರೀತಿ ಕಾರ್ಯಗಳು ನಡೀತಿರಲಿಲ್ಲ. ಅಲ್ಲಿ ಏನಾಯ್ತಾಗ ಆ ಬಾಳ ದೇವತೆಗಳನ್ನ ಅಲ್ಲಿ ಅವರದ್ದು ಏನು ಅಲ್ಲಿ ನಡೆಯಲಿಲ್ಲ. ಅದು ಸೈತಾನ್ನ ಕಾರ್ಯ, ಲೋಕದ ಕಾರ್ಯ, ದೇವರ ಕಾರ್ಯ ಇದನ್ನು ಸಹಿಸಿಬಿಟ್ಟಿತು. ದೇವರು ಆದುಕೊಂಡವರ ಮುಖಾಂತರ ಕಾರ್ಯವನ್ನ ಮಾಡಿದರು. ಅದಕ್ಕೆ ಹೇಳೋದು ನೋಡಿ, ಇಲ್ಲಿ ವಿಗ್ರಹಗಳು ದೇವರಲ್ಲ, ಅದರ ಹಿಂದೆ ಹೋಗುವವರು ಕೂಡ ದೇವರ ನಿಜವಾಗಿಯೂ ಅವರು ವಿಶ್ವಾಸಿಗಳು ಅಲ್ಲವೇ ಅಲ್ಲ. ಅದು ಮನುಷ್ಯ ಮಾಡಿದ ವಿಗ್ರಹಗಳು, ಅದರಲ್ಲಿ ಏನೂ ಶಕ್ತಿ ಇಲ್ಲ. ದೇವರಿಗೆ ಯಾವುದೇ ರೂಪ ಇಲ್ಲ, ರೂಪ ಬೇಕಾಗಿಲ್ಲ. ದೇವರು ಆರಿಸಿಕೊಂಡು ನಡೆಸಿದಾಗ, ದೇವರ ಸತ್ಯವನ್ನು ತಿಳಿದುಕೊಂಡು ದೇವರನ್ನು ಹಿಂಬಾಲಿಸಲು ಹೊರಟಾಗ ಅಂತ ಮುಖಾಂತರ ದೇವರು ಕಾರ್ಯ ಮಾಡ್ತಾರೆ ಅಂತ ಹೇಳುವಂಥದ್ದು ಇದಕ್ಕೆ ಸಾಕ್ಷಿ. ಇಲ್ಲಿ ಏನಾದ್ರು ವಿಗ್ರಹ ಮಾಡಿದ್ನೋ, ಪೂಜೆ ಪುರಸ್ಕಾರ ಮಾಡಿದ್ನೋ, ಜಾತ್ರೆ ಮಾಡಿದ್ನೋ, ಏನು ಮಾಡಲಿಲ್ಲ. ದೇವರು ಸಂಪೂರ್ಣವಾಗಿ ಯೆಹೋವನಿಗೆ ಏನ್ ಮಾಡಿದ್ರು, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಪ್ರಾರ್ಥನೆ ಮಾಡಿದ, ಪ್ರಾರ್ಥನೆಗೆ ಕಿವಿ ಕೊಟ್ಟರು ದೇವರು. ಹಾಗೆ ಇವತ್ತು ಕೂಡ ಇವತ್ತು ಏನು ಮಾಡ್ತಾರೆ, ಕ್ರಿಸ್ಮಸ್ ಮಾಡ್ತಾರೆ, ಈಸ್ಟರ್ ಮಾಡ್ತಾರೆ, ನಾನಾ ರೀತಿ ಹಬ್ಬ ಹುಣ್ಣಿಮೆ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಯೇಸು ಮರಿಯಮ್ಮ ಅಂತೇಳಿ ವಿಗ್ರಹಗಳನ್ನ ತಗೊಂಡು ಹೋಗ್ತಾರೆ. ಇದೇ ರೀತಿ ಮಾಡ್ತಾರೆ. ಕ್ರೈಸ್ತರು ಅಂತ ಹೇಳಿಕೊಂಡು, ನಾವು ದೇವರ ಮಕ್ಕಳು ಅಂತ ಹೇಳಿಕೊಂಡು, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಲಿ ವಿಗ್ರಹಗಳನ್ನ ಮಾಡೋರಲ್ಲಿ ದೇವರು ಇಲ್ಲ. ಅದು ಸೈತಾನನ ಕಾರ್ಯವಾಗಿದೆ. ದೇವರಿಗೆ ರೂಪವೇ ಇಲ್ಲ. ಈಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ವಿಶೇಷವಾಗಿ ಮತ್ತೆ ಇತರ ಯಾವುದೇ ವಿಗ್ರಹಗಳನ್ನ ಮಾಡಿಕೊಂಡು ಪೂಜೆ ಪುರಸ್ಕಾರ ಮಾಡಿದ್ರು ಅಲ್ಲಿ ಕಾರ್ಯ ನಡೆಯುವುದಿಲ್ಲ. ಇದೇ ಒಂದು ಸಾಕ್ಷಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಈ ಎಲಿಯ ಪ್ರವಾದಿ ಹಾಗೆ ನಾವು ಪ್ರಾರ್ಥಿಸಬೇಕು ಹೊರತು ಖಂಡಿತವಾಗಿ ಯಾವುದೇ ವಿಗ್ರಹಗಳಲ್ಲಿ ಇರಬಾರದು. ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ
15-19 ಕೂಡ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವುದೇ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ, ಎಚ್ಚರಿಕೆ. ಯೆಹೋವನು ಹೊರೇಬ್ ಬೆಟ್ಟದಲ್ಲಿ ಅಗ್ನಿಜ್ವಾಲೆಯೊಳಗಿಂದ ಮಾತನಾಡಿದನು ಅಂತೇಳಿ, ಅದುವೇ ನೋಡಿ ಗುಡುಗು ಸಿಡಿಲು ಬರ್ತಾ ಇರೋದು, ಅದುವೇ ಯೆಹೋವನಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ, ಪರಮಾತ್ಮ ಭಗವಂತನು ಅಲ್ಲ ಅಕ್ಬರು ಅದುವೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ದೇವರು ಆದುಕೊಂಡವರಾದಂಥ ನಾವುಗಳು ದೇವರಿಂದ ಅದ್ಭುತ ಕಾರ್ಯಗಳನ್ನ ಮಾಡಿಕೊಂಡವರು ದೇವರು ನಡೆಸುವಾಗ ಪುನಃ ಅದಕ್ಕೆ ಹೋಗಲೇಬಾರದು ಅಂತ ಇದರ ಅರ್ಥ. ಇದೊಂದು ಸಾಕ್ಷಿಯಾಗಿದೆ. ಆಗ ಮುಂದೆ ನಮ್ಮ ಜೀವಿತವು ಕೂಡ ಇದೇ ರೀತಿ ಇರಬೇಕು. 39, ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ನೋಡಿ, ಅಲ್ಲಿವರೆಗೆ ಆ ಆಹಾಬನನ್ನು ದೇವರು ಆರಿಸಿಕೊಂಡು ಅರಸನನ್ನಾಗಿ ಮಾಡಿ ಅವನ ಅಜ್ಜ ಅಪ್ಪ ಹಾಗೆ ಮಾಡಿ ದಾವೀದನನ್ನು ಬಿಟ್ಟು ಬಾಕಿ ಎಲ್ಲರೂ ಅದೇ ರೀತಿ ಮಾಡಿಕೊಂಡು ಬಂದು ಸೊಲೊಮೋನನು ಕೂಡ ಅಲ್ಲೇ ತಪ್ಪು ನಡೆದು ಹೋಯಿತು. ಆದರೆ ಅವರ ಮಕ್ಕಳು ಆಹಾಬನ ಕಾಲಕ್ಕೆ ಬಂದಾಗ ಅಲ್ಲಿ ಅವರೆಲ್ಲ ಮಾಡಿದರು. ಅವರ ಕಡೆಗೆ ಇದ್ದವರು ಏನು ಮಾಡಿದರು? ದೇವರು ಯೆಹೋವನೇ ದೇವರು, ಯೆಹೋವನೇ ದೇವರು ಅಂತೇಳಿ ಕೂಗಿದರು. ಆ ಪರಮಾತ್ಮನೇ ದೇವರು, ಪರಮಾತ್ಮನೇ ದೇವರು, ಪರಮಾತ್ಮನೇ ದೇವರು. ಯೆಶಾಯ 43:10-13 ಓದುವಾಗ ನಾನೇ ಯೆಹೋವನು, ನಾನೇ ಪರಮಾತ್ಮನು. ಯೆಶಾಯ 48:12 ಕೂಡ ನಾನೇ ಪರಮಾತ್ಮನು ಎಂದು ಬರೆಯಲ್ಪಟ್ಟಿದೆ. ಮಾರ್ಕ 14:61 ಯೇಸುಸ್ವಾಮಿಯನ್ನು ಅರೆಸ್ಟ್ ಮಾಡಿದಾಗ ಪಿಲಾತನ ಅರಸನು ಕೇಳ್ತಾನೆ, ನೀನು ಭಗವಂತನ ಕುಮಾರನು ಅಂತ ಹೇಳುವಾಗ, ಅಂದರೆ ಭಗವಂತನ ಮಗನು ಅಂತ ಕೇಳುವಾಗ ಹೌದು ಅಂತ ಯೇಸುಸ್ವಾಮಿ ಹೇಳ್ತಾರೆ. ನೋಡಿ, ಆಗಲಿ ಯೆಹೋವ ಬೇರೆ ಅಲ್ಲ, ಪರಮಾತ್ಮ ಭಗವಂತನು ಬೇರೆ ಅಲ್ಲ. ಬಾಕಿ ವಿಷಯಗಳನ್ನ ಹೆಸರುಗಳನ್ನೆಲ್ಲ ಬಹಳ ಸಲ ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ದೇವರೊಬ್ಬನೇ ನಾನಾ ಥರದ ಹೆಸರು. ಆಗಲಿ ಅವರು ಏನು ಮಾಡಿದರು? ಸತ್ಯ ದೇವರು ಪರಮಾತ್ಮ ಭಗವಂತನೇ ಯೆಹೋವನೇ, ಒಬ್ಬನೇ ಯೆಹೋವನೇ ದೇವರು ಅಂತ ಕೂಗಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ದರ್ಶನ ಆದವರು, ದೇವರಿಂದ ಆಯ್ಕೆಯಾದವರು ಖಂಡಿತವಾಗಿ ಮತ್ತೆ ಯಾವುದೇ ವಿಗ್ರಹಗಳಿಗೆ ಹೋಗಬಾರದು. ಬರೀ ಮನಸ್ಸಿನಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 40ನೇ ವಚನ. ಆಗ ಎಲೀಯನು ಅವರಿಗೆ, ಬಾಲನ ಪ್ರವಾದಿಗಳೆಲ್ಲರನ್ನು ಹಿಡಿಯಿರಿ, ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು. ಅವನು ಅವರನ್ನು ಕಿಸೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು. ನೋಡಿ, ಅದೇ ಜನಗಳ ಹತ್ರ ಏನು ಹೇಳಿದ್ರು? ಬಾಲನ ಪ್ರವಾದಿ ಎಂದರೆ ದೇವರನ್ನು ಅರಿತುಕೊಂಡವರು, ದೇವರಿಂದ ದರ್ಶನ ಆದವರು, ಮತ್ತೆ ನಿಮ್ಮನ್ನ ತಪ್ಪಾದ ದಾರಿಗೆ ನಡೆಸಿದ್ನಲ್ಲಪ್ಪ ಪ್ರವಾದಿಗಳು, ಅವರೆಲ್ಲರನ್ನ ಹಿಡೀರಿ. ವಿಗ್ರಹದ ಕಡೆಗೆ ಹೋದ ಪ್ರವಾದಿಗಳನ್ನ, ವಿಶ್ವಾಸಿಗಳನ್ನ ಹೇಳಲಿಲ್ಲ ಜನಗಳನ್ನ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರು ಇವ್ರನ್ನ ನಡೆಸಿದ್ರು. ಹಿಡೀರಿ, ಅವರನ್ನು ಕೊಲ್ಲಿಸಿರಿ ಅಂತೇಳಿ ಅವ್ರು ಏನು ಮಾಡಿದ್ರು? ಅಲ್ಲಿ ಕಿಶೋನ್ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ಪ್ರವಾದಿಗಳನ್ನ ಕೊಲ್ಲಿಸಿದ. ಯಾರು? ಈ ಜನಗಳ ಕೈಲೇ ಎಲಿಯ ಕೊಲ್ಲಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಅರ್ಥ ಏನಪ್ಪ ಅಂದರೆ, ಇವತ್ತು ಅನೇಕ ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಪಾದರುಗಳು, ಮಠಾಧೀಶರುಗಳು, ಬ್ರಾಹ್ಮಣರುಗಳು ಅಂತ ಹೇಳಿಕೊಂಡವರು ಅನೇಕರು ಏನು ಮಾಡ್ತಾ ಇದ್ದಾರೆ? ಗೊತ್ತಿದ್ದರೂ ಕೂಡ ಜನಗಳನ್ನು ಅವರ ಒಂದು ಜೀವನಕ್ಕಾಗಿ ವಿಗ್ರಹ ಪೂಜೆ, ಪುಸ್ಕಾರ, ಹೋಮ, ಆ ಪೂಜೆ ಈ ಪೂಜೆ, ಅಷ್ಟು ರೂಪಾಯಿ, ಆ ಪೂಜೆಗೆ ಇಷ್ಟು ರೂಪಾಯಿ, ಈ ಪೂಜೆಗೆ ಇಷ್ಟು ರೂಪಾಯಿ ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ಜನಗಳನ್ನು ವಂಚಿಸುತ್ತಾರೆ ಇದ್ದಾರೆ. ಬಹಳಷ್ಟು ಚರ್ಚ್ಗಳಲ್ಲಿಯೂ ಕೂಡ ಇದುವೇ ಆಗಿದೆ. ದೇವಸ್ಥಾನ, ಮಠ ಮಂದಿರಗಳಲ್ಲಂತೂ ಹೇಳುವುದೇ ಬೇಡ, ಇದೇ ರೀತಿ ಆಗಿದೆ. ಅರ್ಥ ಏನಪ್ಪ ಅಂದರೆ, ಖಂಡಿತವಾಗಿ ಅಂಥ ತಪ್ಪಾದ ದಾರಿಯಲ್ಲಿ ನಡೆಸುತ್ತಿರುವ ಅವರು ಎಂಥ ದೇವಮಾನವರೇ ಆಗಲಿ, ಪೂಜಾರಿಗಳೇ ಆಗಲಿ, ಮಠಾಧೀಶರಾಗಲಿ, ಬ್ರಾಹ್ಮಣರೇ ಆಗಲಿ, ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು ಯಾರೇ ಆಗಲಿ, ಅಂಥವರಿಗೆ ಶಿಕ್ಷೆ ಇದ್ದೇ ಇದೆ ಅಂತ ಇದರ ಅರ್ಥ. ಅದು ನಡೆದು ಹೋಗಿದೆ, ಇವತ್ತು ಕೂಡ ಅದುವೇ ನಡೆಯುತ್ತಾ ಇದೆ. ನಿಜವಾಗಿ ಯಾವ ಗ್ರಂಥವೇ ಆಗಲಿ, ಯಾವ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳಿವೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಜನಗಳನ್ನ ತಪ್ಪಾದ ದಾರಿಯಲ್ಲಿ ನಡೆಸುವವರಿಗೆ ಸರಿಯಾದ ಶಿಕ್ಷೆ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಬೈಬಲ್, ಕುರಾನು, ವೇದಗಳು, ಭಗವದ್ಗೀತೆ, ಮಹಾಭಾರತ, ಇದರಲ್ಲಿ ಎಲ್ಲಿಯೂ ನೋಡುವಾಗ ದೇವರಿಗೆ ರೂಪವಿಲ್ಲ. ತಪ್ಪಾದ ಮಾರ್ಗದಲ್ಲಿ ಅವರ ಒಂದು ವಿಷಯಕ್ಕಾಗಿ ಅವರು ನಡೆಸ್ತಾ ಇದ್ದಾರೆ, ಅವರ ಲಾಭಕ್ಕಾಗಿ ಜನಗಳನ್ನು ವಂಚಿಸ್ತಾ ಇದ್ದಾರೆ, ಹಣ ಸಂಪಾದನೆಗಾಗಿ. ಆದ್ದರಿಂದ ದಯವಿಟ್ಟು ಈ ದೇವರು ಸಂಪೂರ್ಣವಾಗಿ ಸತ್ಯ ಸುವಾರ್ತೆಯನ್ನು ತಿಳಿಸಿದ ಮೇಲೆ ನಿಮಗೆ ಖಂಡಿತವಾಗಿ ಅಂಥದನ್ನು ಬಿಟ್ಟು ಅವರವರೇ ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕು. ಅಥವಾ ಸತ್ಯ ಸುವಾರ್ತೆಯನ್ನು ಎಲ್ಲಿ ಸಾರ್ತಾರೋ ಅಲ್ಲಿ ಅಂಥವರ ಸಹವಾಸವನ್ನು ಮಾಡಿ ಅಂಥವರಲ್ಲಿ ಸಭೆ ಸೇರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇಂಥವರನ್ನ ಬಿಟ್ಟು ಜೀವಿಸಲೇಬೇಕು. ಮತ್ತೆ ಇಂಥವರನ್ನ ಹಿಂಬಾಲಿಸುವುದಾದರೆ
ಆ ಕೇಳಿದವರಿಗೂ ಕೂಡ ಅಲ್ಲಿ ಶಿಕ್ಷೆ ಇದ್ದೇ ಇದೆ. ಯಾಕೆಂದರೆ ದೇವರು ಪದೇ 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 ತಿಳಿಸಿ ಮತ್ತು ಅವರನ್ನು ಹಿಂಬಾಲಿಸಿದರೆ ಇವರು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಗರ್ವ ಅಹಂಕಾರದಲ್ಲಿ ಲೋಕದ ವಿಷಯಗಳಿಗೆ ಹೋದರೆ ಖಂಡಿತವಾಗಿ ಅಂಥವರಿಗೂ ಕೂಡ ದೇವರ ಶಿಕ್ಷೆ ಬಂದೇ ಬರುತ್ತದೆ ಎಂಬುದಾಗಿ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿ ಸತ್ಯ ದೇವರು ಯಾರೆಂಬುದು ಸಂಪೂರ್ಣವಾಗಿ ಈಗ ನಮಗೆ ಕೂಡ ಅರ್ಥವಾಯಿತು. ಅದರಂತೆ ನಾವು ಕೂಡ ನಡೆಯಬೇಕು. ಈಗ 43ನೇ ವಚನದಿಂದ 1 43ರಿಂದ 46ರವರೆಗೆ ಓದಿಕೊಳ್ಳೋಣ. ಅವನು ತನ್ನ ಸೇವಕನಿಗೆ ಅನಂತರ ಅವನು ಅಹಾಬನಿಗೆ ನೀನು 41ನೇ ವಚನದಿಂದ ಅನಂತರ ಅವನು ಅಹಾಬನಿಗೆ ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಎಲಿಯ ಹೇಳ್ತಾನೆ, ನೀನು ಹೋಗಿ ಏನು ಮಾಡು, ಊಟ ಮಾಡ್ಕೋ. ಅಲ್ಲಿವರೆಗೆ ಅವನು ಊಟ ಮಾಡಲಿಲ್ಲ, ಬೇಸರದಿಂದ ಅರಸ. ಅದಕ್ಕೆ ಎಲಿಯ ಹೇಳ್ತಾನೆ, ಹೋಗು ನೀನು ಊಟ ಮಾಡು, ನಿನಗೆ ದೊಡ್ಡ ಮಳೆ ಶಬ್ದ ಕೇಳಿಸ್ತದೆ ಅಂತೇಳಿ. ಅಲ್ಲಿಯವರೆಗೆ ಮೊದಲೇ ಎಲಿಯ ಹೇಳಿದ್ದ 3 ವರ್ಷ ಮಳೆ ಬರುವುದಿಲ್ಲ ಅಂತೇಳಿ ದೇವರ ಕಾರ್ಯ ನೆರವೇರಿತು. ಆಗ ಹೇಳ್ತಾನೆ, ನೋಡಿ ನಿನಗೊಂದು ಶಬ್ದ ಕಾಣಿಸ್ತದೆ, ನೀನು ಹೋಗಿ ಊಟ ಮಾಡು ಅಂತೇಳಿ. ಅಲ್ಲಿಯವರೆಗೆ ಅಯ್ಯೋ ನನ್ನ ಕಾರ್ಯ ನಡೆಯಲಿಲ್ಲಲ್ಲಪ್ಪ, ನನ್ನ ಬಾಲನ್ನು ಸುಳ್ಳಾಗ್ಬಿಟ್ನಲ್ಲ ಅಂತ ಅವನು ಬೇಸರದಲ್ಲಿ ಇದ್ದಿರಬಹುದು. 42 ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯ ಮೇಲೆ ಇಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅಲ್ಲಿಂದ ಅವನು ಹೋಗಿ ಊಟಕ್ಕೆ ಹೋದಾಗ ಎಲಿ ಏನು ಮಾಡ್ತಾನೆ, ಆ ಒಂದು ಬೆಟ್ಟಕ್ಕೆ ಹೋಗಿ ಬಗ್ಗಿ ಮೊಣಕಾಲಿನ ಮೇಲೆ ತಲೆಯನ್ನು ಇಟ್ಟು ಅಲ್ಲಿ ಪ್ರಾರ್ಥಿಸಿದ. ಏನು ನೋಡೋಣ. ಅವನು ತನ್ನ ಸೇವಕನಿಗೆ ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅಲ್ಲಿಂದ ಹಾಗೆ ಸಮುದ್ರಕ್ಕೆ ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟು ಅಲ್ಲಿ ಸೇವಕನಿಗೆ ಏನು ಹೇಳ್ತಾನೆ, ಹೋಗಿ ನೀನು ನೋಡಲ್ಲಿ ನಿನಗೆ ಏನು ಕಾಣಿಸ್ತದೆ ಅಂತೇಳಿ. ಏನೂ ಕಾಣಿಸೋದಿಲ್ಲ ಅಂತ ಸೇವಕ ಬಂದು ಇವನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಹಾಗೆ 7 ಸಾರಿ ಸೇವಕನನ್ನು ಕಳಿಸಿದ. 7 ಸಾರಿ ಕೂಡ ಅಲ್ಲಿ ಏನು ಮಾಡ್ದ, ಬಂದು ನನಗೇನು ಕಾಣಿಸುವುದಿಲ್ಲ ಅಂತ ಹೇಳಿದ. ಹಾಗೆ 7 ಸಾರಿ ಯಾಕಪ್ಪ ಅಂದರೆ ಅತ್ತೆ ದೇವರು ಸರ್ವ ಸೃಷ್ಟಿಯನ್ನು 7 ದಿವಸದಲ್ಲಿ 6 ದಿವಸದಲ್ಲಿ ಉಂಟು ಮಾಡಿದರು. 7ನೇ ದಿವಸ ವಿಶ್ರಾಂತಿಯನ್ನು ಸೂಚಿಸಿದರು. 7 ಎಂಬ ಸಂಖ್ಯೆ ಬಹಳ ಶುಭದಾಯಕವಾಗಿದೆ. ಅದುವೇ ಇವತ್ತು 7ನೇ ದಿವಸ, ಕೊನೆಯ ಶನಿವಾರ, ಸಬ್ಬತ್ ದಿವಸವಾಗಿದೆ. ಅದುವೇ ಇವತ್ತು ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ 7 ಮುದ್ರೆಗಳು, 7 ತುತ್ತೂರಿಗಳು, ಇದನ್ನೆಲ್ಲ ನಾವು ಅಲ್ಲಿ 7 ಮುದ್ರೆಗಳನ್ನು ಕೂಡ ನಾವಲ್ಲಿ ಕಾಣಬಹುದು. 7 ಎಂಬ ಸಂಖ್ಯೆ ಬಹಳ ವಿಶೇಷವಾದ ಶುಭ ಸಂಖ್ಯೆ. ಹಾಗೆ ಆ ಒಂದು ವಾರದಲ್ಲಿ 7 ದಿವಸ ಅದುವೇ ಬರಲು ಕಾರಣ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ದೇವರು ವಿಶ್ರಾಂತಿಯನ್ನು ಕೊಟ್ಟರು. ಅದುವೇ 7 ದಿವಸ ಇಲ್ಲಿ ಶುಭ ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಆಮೇಲೆ ಹೀಗೆ ಅವನನ್ನು 7 ಸಾರಿ ಕಳಿಸಿದ. ಯಾರು? ಎಲಿಯ ಸೇವಕನನ್ನು. 7ನೇ ಸಾರಿ ಸೇವಕನು ಅಂಗೈಯಲ್ಲಿ ಚಿಕ್ಕದಾದ ಮೋಡವು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ನೋಡಿ, ನಮ್ಮ ಕೈ ಅಂಗೈ ಎಷ್ಟಾಗಲಿದೆ, ಸ್ವಲ್ಪ ಅದರಷ್ಟೇ ಒಂದು ಮೋಡ ಅಲ್ಲಿಯವರೆಗೆ. ಈ 3 ವರ್ಷ ಬರೀ ಬಿಸಿಲೇ ಹೊರತು ಒಂದು ಚೂರು ಮೋಡ ಇರಲಿಲ್ಲ. ಆಗ 7ನೇ ದಿವಸಕ್ಕಾಗಿ ಅವನು ಬಂದು ಏನು ತಿಳಿಸ್ತಾ ಇದ್ದಾನೆ, ಅಲ್ಲಿ ಅಂಗೈಯಷ್ಟಾಗಲ ಮಾತ್ರ ಒಂದು ಮೋಡ ಏರಿ ಬರ್ತಾ ಇದೆ ಅಂತೇಳಿ ಈ ಸೇವಕ ಬಂದು ಎಲಿಯನಿಗೆ ತಿಳಿಸಿದ. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. ಆಗ ಏನು ಮಾಡ್ತಾನೆ, ಸೇವಕರನ್ನ ಹೋಗಿ ಅಹಾಬನ ಬಳಿಗೆ ಕಳಿಸಿ, ನೀನೊಂದು ರಥವನ್ನು ಸಿದ್ಧ ಮಾಡಿಕೊಂಡು ಮಳೆಯು ನಿನ್ನ ಏನು ಮಾಡದಂತೆ ಅಲ್ಲಿಂದ ಇಳಿದು ಹೋಗು ಅಂತೇಳಿ ಆ ಅಹಾಬನಿಗೆ ದೇವರು ಸೇವಕನ ಮುಖಾಂತರ ಎಲಿಯನ ಸೇವಕನ ಮುಖಾಂತರ ಅಹಾಬನಿಗೆ ತಿಳಿಸಿದ. ಅಂದರೆ ಅಂಥ ಒಂದು ಮಳೆ ಬರ್ತದೆ, ಬಹಳ ಎಚ್ಚರವಾಗಿರಪ್ಪ, ನೀನು ತಪ್ಪಿಸಿಕೋ ಅಂತ ಎಲಿಯನ ಮೂಲಕ ದೇವರು ಸಂದೇಶವನ್ನು ಕೊಡ್ತಾರೆ. ಯಾರಿಗೆ? ಅಹಾಬನಿಗೆ. ಸರಿ. 45
ತುಸು ಹೊತ್ತಿನಲ್ಲಿ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ನೋಡಿ, ಎಲಿಯ ಹೇಳಿ ಕಳಿಸಿ ಸ್ವಲ್ಪ ಹೊತ್ತಿಗೆ ಅಂಗೈ ಎಷ್ಟು ಅಗಲ ಒಂದು ಮೋಡಲ್ಲಿ ಏರಿ ಬರ್ತಾ ಇದೆ ಅಂತೇಳಿ ಎಲಿಯನ ಸೇವಕ ಬಂದು ಎಲಿಯನಿಗೆ ಹೇಳಿದಾಗ, ಎಲಿಯನ ಅಹಾಬನಿಗೆ ಹೋಗಿ ನೀನು ಅವನಿಗೆ ರಥವನ್ನು ಏರಿ ಸಿದ್ಧ ಮಾಡಿಕೊಂಡು ಇಳಿದು ಹೋಗು, ಮಳೆಯನ್ನು ತಡೆಯದಂತೆ ಅಂತ ಹೇಳಿ ಕಳಿಸಿದ ಕೂಡಲೇ ಏನಾಯಿತು, ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಮೋಡ ಇಡೀ ಗಾಳಿ ಮಳೆ ಬಂತು, ಆಕಾಶ ಕಪ್ಪಾಯಿತು, ಮಳೆ ಪ್ರಾರಂಭವಾಯಿತು. ನೋಡಿ, ಇವತ್ತು ಕೂಡ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಮಳೆ, ಚಂಡಮಾರುತ, ಬಿರುಗಾಳಿ ಬಂದಾಗ ಏನಾಗ್ತದೆ? ಸುಮ್ಮನೆ ಬರ್ತದ? ಇಲ್ಲ. ಆಕಾಶವು ಗಾಳಿ ಬಂದಾಗ ಮೋಡ ಕಪ್ಪಾಗಿ ಎಲ್ಲಿ ಗುಡುಗು ಮಿಂಚುಗಳಿಂದ ಮಳೆ ಇವತ್ತು ಕೂಡ ಭೂಮಿಗೆ ಸುರಿಯುವಂಥದ್ದು. ಒಂದೊಂದು ಸಲ ಬಿಸಿಲು ಇದ್ದಾಗೆ ದೊಡ್ಡ ಮಳೆ ಬರ್ತದೆ. ಆಗಲ್ಲಿ ಏನು ಸೂಚನೆ ಕಾಣ್ತದೆ? ಎಲಿಯನ ಸೇವಕ ಬಂದು ಹೇಳಿದಾಗೆ ಸಣ್ಣ ಒಂದು ಮೋಡ ಕಾಣ್ತದೆ. ಒಂದೇ ಸಲ ಕಪ್ಪಾಗ್ತದೆ, ಸೂರ್ಯನ ಬೆಳಕು ಇಲ್ಲದಾಗ್ತದೆ, ಗಾಳಿ ಬೀಸ್ತದೆ, ಜಿಡೀ ಮುಚ್ಚಿಕೊಳ್ತದೆ, ದೊಡ್ಡ ಮಳೆ ಬರ್ತದೆ. ಆಗ ಏನು ಹೇಳ್ತೇವೆ ನಾವು? ಅಯ್ಯೋ, ಇದು ಎಲ್ಲಿಂದ ಬಂತಪ್ಪ, ಎಲ್ಲಿತ್ತಪ್ಪ, ಬರೀ ಬಿಸಿಲೇ ಇತ್ತು, ಗೊತ್ತೇ ಆಗಲಿಲ್ಲ ಅಂತ ಹೇಳ್ತೀವಿ. ನೋಡಿ, ಇದಾಗಿದೆ ದೇವರ ಕಾರ್ಯ, ಮಳೆ ಸುರಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಿಜವಾದ ದೇವರೇ ಅದು. ಈ ವಿಗ್ರಹಗಳ ಅಲ್ಲ, ಅನೇಕರು ಮಳೆಗಾಗಿ ಎಲ್ಲೆಲ್ಲಿಯೋ ಹೋಗಿ ಪ್ರಾರ್ಥಿಸ್ತಾರೆ, ಏನೇನೋ ಮಾಡ್ತಾರೆ. ಕಪ್ಪೆಗಳ ಮದುವೆ, ಕತ್ತೆಗಳ ಮದುವೆ, ಕಪ್ಪೆಗಳ ಮದುವೆ, ಆಮೇಲೆ ಇನ್ನು ಕತ್ತೆಗಳಿಗೆ ಮದುವೆ ಮಾಡುವಂಥದ್ದು, ಏನೇನೋ ಮಾಡ್ತಾರೆ. ಖಂಡಿತವಾಗಿ ದೇವರಲ್ಲಿ ಕಷ್ಟ, ಸಂಕಟ, ದುಃಖಗಳನ್ನು ಪರಿಹಾರ ಮಾಡ್ತಾರ? ಮಳೆ ಕೊಡ್ತಾರ? ಇಲ್ಲ. ಎಲ್ಲವೂ ದೇವರ ಕಾರ್ಯ. ಮಳೆ ಬಾರದಿರುವುದು ಕೂಡ ದೇವರ ಒಂದು ಶಾಪ, ಮಳೆ ಕೊಡುವುದು ಕೂಡ ದೇವರೇ. ಮಳೆಯಿಂದಲೇ, ಬಿಸಿಲಿನಿಂದಲೇ ಪ್ರತಿಯೊಂದು ಕಷ್ಟ, ಸಂಕಟ, ದುಃಖಗಳು, ಶುಭ ಎಲ್ಲ ಉಂಟಾಗುವುದು ದೇವರಿಂದಲೇ. ದೇವರ ನಮಗೆ ಸ್ತೋತ್ರ. ಯಾವುದೇ ವಿಗ್ರಹಗಳಿಂದ ಯಾವುದೇ ಅಲ್ಲ. ಉದಾಹರಣೆಗೆ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಹೇಳಿಕೊಂಡು ವಿಗ್ರಹಗಳನ್ನ ಮಾಡಿಕೊಂಡು ಇವತ್ತು ಪೂಜೆ ಮಾಡ್ತಾರೆ. ಅಂತ ದೇವಸ್ಥಾನಗಳು ಕೂಡ ಉದಾಹರಣೆಗೆ ಕಾಶಿ, ಕೇದಾರನಾಥ, ಎಲ್ಲೆಲ್ಲಿಯೋ, ಅದು ಇಡೀ ನಮ್ಮ ಭಾರತ ದೇಶದಲ್ಲಿ ಶಿವನ ದೇವಸ್ಥಾನ ಬಹಳ ದೊಡ್ಡ ಪುಣ್ಯಕ್ಷೇತ್ರ. ಅಲ್ಲಿ ಕೊಚ್ಚಿ ಹೋಗ್ತಾ ಇದೆ. ದೇವಸ್ಥಾನ ಇಡೀ ಮುಳುಗಡೆ ಆಗ್ತಾ ಇದೆ. ನಾನಾ ರೀತಿಯಲ್ಲಿ. ಕಾರಣ ಏನು? ದೇವರಿಗೆ ದೇವಾಲಯ ಬೇಕಾಗಿಲ್ಲ. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತೇಳಿ ಯೆಶಾಯನ ಗ್ರಂಥದಲ್ಲಿ, ಅಪೊಸ್ತಲರ ಕೃತ್ಯದಲ್ಲಿ ದೇವರು ಯೆಶಾಯನ ಮುಖಾಂತರ, ಅಪೊಸ್ತಲರ ಮುಖಾಂತರ ಇದನ್ನು ತಿಳಿಸಿದ್ದಾರೆ. ಇದನ್ನು ಕೂಡ ಬಹಳ ಸಲ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ದೇವರಿಗೆ ಪ್ರೀತಿ, ಅಲ್ಲಿ ಅದ್ಭುತ ಕಾರ್ಯಗಳನ್ನು ದೇವರು ಮಾಡೋರಾಗಿದ್ದಾರೆ ಎಂಬುದಕ್ಕೆ ಈ ಎಲಿಯನ ಒಂದು ವಿಷಯವೇ ಇದಕ್ಕೆ ಸಾಕ್ಷಿಯಾಗಿದೆ. ಹಾಗೆಲ್ಲಿ ಏನಾಯಿತು? ಈ ಎಲಿಯನ ಸೇವಕ ಹೋಗಿ ಅಹಾಬನಿಗೆ, ಅರಸನಿಗೆ ತಿಳಿಸಿದ ಹಾಗೆ ಏನಾಯ್ತು? ಅಲ್ಲಿ ಈ ಬಾಲ್ ದೇವತೆಯ ಅರಸ ಅವನಿಗೆ ತಿಳಿಸಿದ ಹಾಗೆ ಅಲ್ಲಿ ಮಳೆಯು ಪ್ರಾರಂಭವಾಯಿತು. ಅಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದನು. ಅವನು ಅಲ್ಲಿಂದ ಬೆಟ್ಟದಿಂದ ಇಳಿದೇನು ಮಾಡಿದ? ಇಸ್ರೇಲಿಗೆ ಹೋದ. ದೊಡ್ಡ ಮಳೆ ಬರ್ತದಪ್ಪ, ಇನ್ನು ಇಲ್ಲಿ ನಾನಿದ್ರೆ ನನಗೆ ತೊಂದರೆ ಆಗ್ಬಹುದು ಅಂತ ಅಲ್ಲಿಂದ ಹೊರಟು ಹೋದ. 46ನೇ ವಚನ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಸ್ರೇಲರನ್ನು ಸೇರಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಸ್ರೇಲನ್ನು ಸೇರಿದನು. ನೋಡಿ, ಅಹಾಬನು ಏನ್ ಮಾಡೋದು? ಅಲ್ಲಿಂದ ಇಸ್ರೇಲಿಗೆ ಓಡ್ತಾ ಇದ್ದ. ಆಗ ದೇವರು ಏನ್ ಮಾಡಿದ್ರು? ಎಲಿಯನನ್ನ ಅಹಾಬನ ಮುಂದೆ ಓಡ್ತಾ ಹೋದ. ಇವನು ಅಹಾಬನು ಏನ್ ಮಾಡಿದ? ರಥದಲ್ಲಿ ಹೋಗ್ತಾ ಇದ್ದ. ಆದ್ರೆ ಎಲಿಯನನು ಓಡ್ತಾ ಹೋದ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಎಲಿಯನನ್ನು ಹೇಗೆ ದೇವರು ನಡೆಸಿದ್ರು. ಕುದುರೆಯ ರಥ, ಆ ರಥದಲ್ಲಿ ಇವನು ಅರಸ ಹೋಗ್ತಾ ಇರೋ ಹೊತ್ತಿಗೆ, ಅಂದ್ರೆ ಈ ಬಾಲ ದೇವತೆ ವಿಗ್ರಹ ಅರಸ ಓಡ್ತಾ ಇದ್ದಾಗ, ಆ ರಥದಲ್ಲಿ ಹೋಗ್ತಾ ಇದ್ದಾಗ ಎಲಿಯ ಅದರ ಮುಂದೆ ಎಲಿಯನನ್ನ ಓಡುತ್ತಾ ದೇವರು ನಡೆಸಿದರು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರನ್ನ ಎಂಥ ಅರಸರಾಗಲಿ, ಅವರು ಎಂಥವರೇ ಮುಂದೆ ಆಗಲಿ, ಅವರ ಮುಂದೆ ಅದ್ಭುತವಾಗಿ ದೇವರು ನಡೆಸ್ತಾರೆ ಅಂತ ಹೇಳುವಂಥದಕ್ಕೆ ಇದುವೇ ಒಂದು ಸಾಕ್ಷಿಯಾಗಿದೆ. ಆವಾಗ ನಿಜವಾದ ದೇವರು ಯಾರಾಗಿದ್ದಾರೆ? ಸರ್ವ ಸೃಷ್ಟಿಕರ್ತನಾದ ದೇವರು ಹೊರತು ಇವತ್ತು ಅದೇ ದೇವರ ಹೆಸರುಗಳನ್ನ ಹೇಳಿಕೊಂಡು ವಿಗ್ರಹ ಮಾಡಿಕೊಂಡು ಬೇರೆ ಇನ್ನು ಆ ಅಮ್ಮ, ಈ ಅಮ್ಮ, ಗುಡಿ, ಈ ಗುಡಿ, ಎತ್ತು ಬಳಿ ಕೊಡ್ತಾರೆ, ಕೋಣ ಬಳಿ ಕೊಡ್ತಾರೆ, ಕುರಿ, ದನ, ಕತ್ತೆ, ಕೋಳಿ ಬಳಿ ಕೊಡ್ತಾರೆ. ಒಂದು ಅಲ್ಲವೇ ಅಲ್ಲ. ಇದೆಲ್ಲ ಶಾಪ, ಸರ್ವ ಶಾಪ ಇದು ಭೂಮಿ ಮೇಲೆ. ಅದುವೇ ಇವತ್ತು ಭೂಮಿ ಮೇಲೆ ಇಷ್ಟೊಂದು ದೊಡ್ಡ ಶಾಪ ಬರಲು ಕಾರಣ ಅದುವೇ. ದೇವರನ್ನು ಅರಿಯದವರಿಗಂತೂ ಗೊತ್ತಿಲ್ಲ. ದೇವರನ್ನು ಯಾರಿಗೆ ದರ್ಶನ ಕೊಡ್ತಾರೋ ಅವರು ಕೂಡ ತಿರುಗಿ ಈ ಅಹಾಬನ ಹಾಗೆ ಮಾಡಿದವರೊಂದಿಗೆ
ಅದುವೇ ಇವತ್ತು ಭೂಲೋಕಕ್ಕೆ ಬಂದಿರುವ ಶಾಪ. ಹಾಗೆ ದೇವರು ತಿಳಿಯಪಡಿಸಿದಾಗ ಮತ್ತು ಜನಗಳು ಕೂಡ ಅವರನ್ನೇ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಅವರನ್ನೇ ಹಿಂಬಾಲಿಸಿದಾಗ ಅವರಿಗೂ ಕೂಡ ಶಿಕ್ಷೆ ತಪ್ಪುವುದಿಲ್ಲ ಎಂಬುದಾಗಿ ನಾವು ಹಿಂದೆ ಕೂಡ ಓದಿಕೊಂಡಿದ್ದೇವೆ, ಮುಂದೆ ಕೂಡ ಇದನ್ನು ಓದಿಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 1 ಅರಸು 19ನೇ ಅಧ್ಯಾಯದಿಂದ ನಾವು ಓದಿಕೊಳ್ಳೋಣ. 19ನೇ ಅಧ್ಯಾಯ 1 ಮತ್ತು 2ನೇ ವಚನ. 1 ಅರಸು 19ನೇ ಅಧ್ಯಾಯ 1 ಮತ್ತು 2ನೇ ವಚನ. ಎಲೀಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಈಜೆಬೆಲಿಗೆ ತಿಳಿಸಿದಾಗ ಆಕೆಯು ಎಲೀಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ನೋಡಿ, ಈ ಅಹಾಬ ಇಸ್ರೇಲರನ್ನು ಅನ್ಯ ಸ್ತ್ರೀಯನ್ನು ಮದುವೆಯಾದ. ಆವಾಗ ಅಲ್ಲಿ ಏನಾಯಿತು, ಅಹಾಬನು ಹೋಗಿ ಈಜೆಬೆಲಿಗೆ ತಿಳಿಸಿದ, ಎಲೀಯನು ಈ ರೀತಿ ಆಯಿತು, ಅವನ ಕಡೆ ದೇವರು ಕಾರ್ಯವನ್ನು ಮಾಡಿದ್ರು, ಎಲ್ಲ ಪ್ರವಾದಿಗಳನ್ನು ಕೊಲ್ಲಿಸಿದ ಅಂತೇಳಿ ಗಂಡ ಹೋಗಿ ಅಹಾಬನು ಈಜೆಬೆಲಿಗೆ ಅಂದರೆ ಅನ್ಯ ಸ್ತ್ರೀಯಳವಳು ಯೆಹೂದ್ಯರಲ್ಲಿ ಅವಳಿಗೆ ಹೇಳಿದ, ಈ ರೀತಿ ಮಾಡ್ತಿ, ಈ ರೀತಿ ಆಯಿತು ಅಂತ. ಆಗ ಅವಳು ಏನು ಹೇಳ್ತಾಳೆ ಅಲ್ಲಿ, ನೀನು ಪ್ರವಾದಿಗಳನ್ನು ಕೊಂದ ಹಾಗೆ ನಾಳೆ ಇಷ್ಟು ಹೊತ್ತಿಗೆ ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ಖಂಡಿತವಾಗಿ ದೇವತೆಗಳು ನನಗೆ ಏನು ಬೇಕಾದರೂ ಮಾಡಲಿ ಎಂದು ಹೇಳಿ ಕಳಿಸಿದಳು. ಅಂದರೆ ನಿನ್ನ ಕೊಲ್ತೇನೆ, ನಿನ್ನ ಬಿಡುವುದಿಲ್ಲ, ನಿನ್ನ ಪ್ರವಾದಿಗಳನ್ನು ಕೊಲ್ಲಿಸಿದ ಅಂತ. ಇದೆಲ್ಲವೂ ದೇವರ ಕಾರ್ಯ. ನೋಡಿ, ಅವಳು ಬಾಳ ದೇವತೆಯ ಒಂದು ವಿಶ್ವಾಸಿಯಾಗಿದ್ದಳು, ಬಾಳ ದೇವತೆಯನ್ನು ಪೂಜಿಸುವಳಾಗಿದ್ದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಏನಾಗಿದೆ, ಅನೇಕ ಇವತ್ತು ದೇವರಿಂದ ಆದುಕೊಂಡಂಥ ಸೇವಕರುಗಳು ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಹೋಗುತ್ತಿಗೆ ಒಂದು ವೇಳೆ ಗಂಡಂದಿರು ಸುಮ್ಮನೆ ಇದ್ದರೂ ಕೂಡ ಕೇಳಿ ಶಾಂತಿ ಸಮಾಧಾನದಿಂದ ಕೇಳಿ ಗಂಡಂದಿರಿಗೆ ಹೌದಪ್ಪ ಅಂತೇಳಿ ಮನವರಿಕೆ ಆದರೂ ಕೂಡ ಈ ಹೆಂಡತಿಯರಿಗೆ ಏನಾಗ್ತದೆ ಅಲ್ಲಿ, ನಮ್ಮ ಕಡೆ ನಮ್ಮ ದೇವ್ರನ್ನ ಹಾಳು ಮಾಡ್ದ, ನಮ್ಮ ಕಡೆಯವ್ರನ್ನ ಕೊಲ್ಲಿಸಿದ, ಅವರನ್ನು ಬಿಡಲೇಬಾರ್ದು ಅಂತೇಳಿ ಅನೇಕ ಹೆಂಡತಿಯರು ಇದಕ್ಕೆ ತಿರುಗಿ ಬೀಳೋರು ಗಂಡನನ್ನು ಕೂಡ ಕೆಡಿಸೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯ ಸುವಾರ್ತೆ ಅವರಿಗೆ ಬೇಡವೇ ಬೇಡ. ಒಂದು ವೇಳೆ ಇವತ್ತು ಕೂಡ ಅನೇಕ ಕಡೆಗೆ ನಾವು ನೋಡ್ಬೋದು, ಗಂಡಂದಿರುಗಳು ಸ್ವಲ್ಪ ದೇವರ ಕಡೆಗೆ ಮನಸ್ಸಿದ್ದರು ಹೆಂಡತಿಯರು ಕೆಡಿಸೇ ಬಿಡ್ತಾರೆ, ಸತ್ಯ ಹೇಳೋರನ್ನು ಕೂಡ ದೂರ ತಳ್ಳಿ ಬಿಡ್ತಾರೆ. ಇದೀಗ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಇದೇ ರೀತಿ ಆಯಿತು. ಸ್ಥಾನಿಕ ಯೋವನಾದನು ಹೆರೋದನ ಅರಸನಿಗೆ, ನೀನು ಇಂಥವನ ಹೆಂಡತಿಯನ್ನು ಇಟ್ಟುಕೊಂಡಿದ್ದೀಯಾ ಅಂತ ಹೇಳಿದಕ್ಕೆ ಹೆರೋದನ ಅರಸನ ಹೆಂಡತಿ ಏನು ಮಾಡಿದ್ಲು, ನನ್ನ ಗಂಡನ ತಪ್ಪನ್ನು ಹೇಳಿದ ಅಂತ ಹೇಳಿ ಈ ಯೆಹೂದನನ್ನು ಏನು ಮಾಡಿದ, ಮಗಳ ಹುಟ್ಟುಹಬ್ಬಕ್ಕಾಗಿ ಅವನ ತಲೆಯನ್ನು ನನಗೆ ತಂದುಕೊಡಿ ಅಂತ ಮಗಳ ಮೂಲಕ ಅಪ್ಪನಿಗೆ ಹೇಳಿಸಿದಾಗ ಹೆರೋದನ ಅರಸನು ಸ್ಥಾನಿಕ ಯೋಹಾನನನ್ನು ಕೊಲ್ಲಿಸಿದ, ತಲೆಯನ್ನು ತಂದು ಕೊಡುವ ಹಾಗೆ ಮಾಡಿದ. ನೋಡಿ ಯಾವ ರೀತಿ ಆಯಿತು. ತನ್ನ ಗಂಡನ ತಪ್ಪನ್ನು ಸ್ಥಾನಿಕ ಯೋಹಾನ ತಿಳಿಸಿದಕ್ಕಾಗಿ ಅವನನ್ನು ಕೊಲೆ ಮಾಡಿಸಿದ. ಅದೇ ರೀತಿ ಇಲ್ಲಿ ತಪ್ಪನ್ನು ಅರ್ಥ ಮಾಡ್ಕೊಳ್ಳಲಾಗಲಿಲ್ಲ. ಆಹಾಬನಿಗೆ ಅರ್ಥ ಆಗಿದೆ, ಆದರೆ ಆಹಾಬನ ಹೆಂಡತಿ ಇವನನ್ನು ಕೊಲ್ಲಲೇಬೇಕು ಅಂತೇಳಿ ಆಜ್ಞೆ ಇಟ್ಟಳು. ಇವನನ್ನು ಒಂದು ಹಠ ಹಿಡಿದ್ಲು, ಕೊಳ್ಳಲೇಬೇಕು ಅಂತ. ಇದು ಹೇಳೋದು ಇವತ್ತು ಈ ಸ್ತ್ರೀಯರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಅನೇಕರು ಒಂದು ವೇಳೆ ಅದಕ್ಕೆ ಪ್ರಸಂಗಿ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದ್ಬೋದು. ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿಸಿದ್ದಾರೆ, 1000 ಪುರುಷರಲ್ಲಿ ಒಬ್ಬನಾದರೂ ಉತ್ತಮನು ಇರಬಹುದು, ಆದರೆ ಇದ್ದಾನೆ ಅಂತ ಹೇಳಿಲ್ಲ, ಒಬ್ಬನಾದರೂ ಇರಬಹುದು. ಆದರೆ ಸ್ತ್ರೀಯರಲ್ಲಿ 1000ರಲ್ಲಿ ಒಂದೂ ಸಿಕ್ಕುವುದಿಲ್ಲ ಅಂತ ಆಗಿನ ಕಾಲದಲ್ಲಿ. ಪುರುಷರಲ್ಲಿ 1000ರಲ್ಲಿ ಒಬ್ಬರಾದರೂ ಸಿಕ್ಕಬಹುದು ಉತ್ತಮ, ಸ್ತ್ರೀಯರಲ್ಲಿ ಒಬ್ಬರು ಕೂಡ ಸಿಕ್ಕುವುದಿಲ್ಲ. ಆತಂದ್ರೆ 1000ಕ್ಕೆ ಅದರ ಮೇಲೆ ಅದು ಇನ್ನೂ ನೋಡಬೇಕಾಗಿದೆ. ಉದಾಹರಣೆಗೆ ಈಗ ಅಬ್ರಾಹ್ಮನ ಹೆಂಡತಿ ಸಾರಳು, ಇಸಾಕನ ಹೆಂಡತಿ ರೆಬೆಕ್ಕಳು, ಆಮೇಲೆ ಜೋಸಫನ ಹೆಂಡತಿ ಮರಿಯಳು, ಆಮೇಲೆ ಜಕರಿಯನ ಹೆಂಡತಿ ಎಲಿಜಬೆತ್ತಳು, ಇವರೆಲ್ಲ ಉತ್ತಮ ಸ್ತ್ರೀಯರಾಗಿದ್ದರು. ಅದು ಎಷ್ಟೋ ಲಕ್ಷಕ್ಕೋ ಎಷ್ಟೋ ಕೋಟಿಗೋ ಹಾಗೆ ದೇವರಿಂದ ಆಯ್ಕೆಗೊಂಡಂಥ ಸರಿಯಾದ ಸ್ತ್ರೀಯರು ಹೀಗೆ ಉತ್ತಮವಾಗಿ ಸಿಕ್ಕುವುದು ಬಹಳ ಪುಣ್ಯ. ಇಲ್ಲದ್ರೆ ಏನು ಮಾಡ್ತಾರೆ, ವಾಕ್ಯದ ಪ್ರಕಾರ
ಈ ಸ್ತ್ರೀಯರು ಅನೇಕ ಸತ್ಯ ಸುವಾರ್ತೆಯನ್ನು ಹೇಳುವವರ ಮೇಲೆ ಕೋಪಗೊಂಡು ಗಂಡಂದರಿಗೆ ಚಾಡಿ ಹೇಳಿಕೊಟ್ಟುಕೊಂಡು ಬೇರೆಯವರನ್ನ ಕಟ್ಟಿಕೊಂಡು ಈ ಹೆರೋದನ ಅರಸ ಮಾಡಿದ ಹಾಗೆ ಇಲ್ಲಿ ಈಜೆಬೆಲ್ ಕೂಡ ಅದೇ ವಿಷಯವನ್ನು ಮಾಡಿದ್ಲು. ಎಲಿಯ ಪ್ರವಾದಿ ನಿಜವಾದ ದೇವರನ್ನ ತೋರಿಸಿ ಕೊಟ್ಟದಕ್ಕಾಗಿ ಆ ಪ್ರವಾದಿಗಳನ್ನ ದೇವರು ಎಲಿಯ ಪ್ರವಾದಿ ಮುಖಾಂತರ ಕೊಲೆ ಮಾಡಿಸಿದಕ್ಕಾಗಿ ನಮ್ಮ ಗಂಡನ ಹೆಸರು ಹಾಳಾಯಿತು, ನಮ್ಮ ಕಾರ್ಯ ನೆರವೇರಲಿಲ್ಲ ಅಂತ ಹೇಳಿ ಖಂಡಿತವಾಗಿ ಏನ್ ಮಾಡ್ತಾರೆ, ಎಲಿಯನ್ನ ಕೊಲೆ ಮಾಡಲು ಪ್ರಯತ್ನ ಮಾಡಿದಳು. ಇಂಥ ಸ್ತ್ರೀಯರಿತ್ತು ಅನೇಕರಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಬಹಳ ಎಚ್ಚರವಾಗಿರಬೇಕು. ಆದರೆ ಇಂಥ ದೇವರನ್ನ ಹೆಸರು ಹೇಳಿಕೊಂಡು ದೇವರು ಆದುಕೊಂಡು ಮತ್ತೆ ಯಾರು ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ದೇವರ ವಾಕ್ಯಗಳಿಗೆ ಅವಿಧೇಯರಾಗಿ ನಡೀತಾರೋ ಅಂಥವರನ್ನು ಹಿಂಬಾಲಿಸಲೇಬಾರದು, ಅಂಥವರನ್ನ ಬಿಟ್ಟು ಜೀವಿಸಲೇಬೇಕು. ಇದು ಕೀರ್ತನೆ 1 ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿಂಥವರನ್ನು ಪರೀಕ್ಷೆ ಮಾಡಿ ನಿಜವಾಗಿ ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾರೋ ನಿಜ ಅಂತೇಳಿ ಅರ್ಥ ಮಾಡಿಕೊಂಡು ಖಂಡಿತವಾಗಿ ದೇವರಿಂದ ಆದುಕೊಂಡವರು ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ, ದೇವರಿಗೆ ವಿರೋಧವಾದಂಥ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರ ಸಹವಾಸವನ್ನು ಮಾಡಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಮತ್ತೊಂದು ಸಾರಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಓದಲ್ಲಿ ಬಂದಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ದೇವರು ಸದಾ ನಿಮ್ಮೊಂದಿಗೂ ನಿಮ್ಮ